ಎಷ್ಟು ತಿಂಗಳಿಂದ ಇದ್ರಿ ನೀವು ಅಲ್ಲಿ? ಅವರು 8 ತಿಂಗಳು. ಏನು ಕೆಲಸ ಮಾಡಿಸ್ತಿದ್ರು? ಏನು ಸಂಬಳ ಕೇಳಿದ್ರೆ ಏನು ಹೇಳ್ತಿದ್ರು? 700 रुपये बोला था, 700. ಆಮೇಲೆ 700 और खाना 3 टाइम फ्री देगा बोल रहा था. खाना फ्री कुछ जैसा देगा, 700 पैसा देगा बोल रहा था. और गांव जाएगा बोला था. मेरा कुछ जानवर में बोला था, जानवर में हो गया. गांव जाएगा बोला, बाद में बोला मेरा पापा को पूछ. बाद में बोला उसको पूछे तो बोला है हाँ ये फेब्रुआरी में जाओ बोल. अभी क्या हो रहा था 1 तारीख में मालूम. कौन हो? वो कौन है? नागा सेठ जो हमारा पैसा दे रहा था. कहाँ से आया? हमारा उड़ीसा. उड़ीसा से. कोई नहीं देगा. और महीना में पेमेंट करके बोल के लेके गया. 1 महीना में पेमेंट देगा बोल के. 1 महीना में कुछ भी नहीं. पैसा पूछ रहा था. घर जाने का टाइम में देगा. घर जाएगा बोल रहा था. सड्डी बनाया था. सड्डी हम लोग सुबह जाएगा 6 बजे, रात में आएगा. उधर खाना देगा, उधर सो जाएगा. और सुबह उठे काम पे जाएगा. नहीं किसी को नुआ पहले आया ना 2-3-4 दिन वाला था उसको क्या उधर मेरा को अभी तक कुछ बोला नहीं, कुछ किया नहीं. सिर्फ गाँव जाएगा बोलेगा तो नहीं चलेगा. तो उतना से मेरा प्रॉब्लम एक प्रॉब्लम. क्या नाम है आपका? आपका झुलन. ನಾವು ಡ್ರೈವರ್ ಕೆಲಸಕ್ಕೆ ಹೋಗಿದ್ವಿ ಹುಬ್ಳಿಗೆ. ಹುಬ್ಳಿಯಿಂದ ಇಲ್ಲಿ ಕಳಿಸಿದ್ವಿ ಸೆಟ್ನಳ್ಳಿ. ಅಲ್ಲೇನೋ ಟೊಮಾಟೊ ಕೆಲಸ ಇದೆ ಅಂತ ಕರ್ಕೊಂಡು ಬಂದ. 9 ತಿಂಗಳಾಯಿತು ಅಲ್ಲಿ ಬಂದು. ಅಲ್ಲಿ ಈಗ ಕಳಿಸ್ತೀನಿ ಹಾಕಿ ಕಳಿಸ್ತೀನಿ ಅಂತ ಒಂದು ದಿವಸನೂ ನಮಗೆ ₹1 ಕೊಟ್ಟಿಲ್ಲ. ತುಂಬ ಕಷ್ಟ. ಸಾರು ಸರಿ ಇಲ್ಲ, ಊಟ ಅನ್ನ ಅದೇ ಬೆಳಗ್ಗೆ ಅದೇ ರಾತ್ರಿ ಅದೇ. ಸಾರು ಮಾಡಿದ್ರು 2 ದಿವಸ 3 ದಿವಸ ತಿಂದು ಬರೀ ಉಪ್ಪು ಮೆಣಸಿನ್ಕಾಯಿ ಪುಡಿ ಆ ಥರ ಮಾಡ್ಕೊಂಡು ಜೀವನ. ಹೊರಗಡೆ ಹೋಗೋಂಗಿಲ್ಲ. ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆವರೆಗೂ ಕೆಲಸ. ಎಲ್ಲಿ ಹೋಗೋದು ಎಲ್ಲಿ ಬರೋದು ನಮ್ಮೆಲ್ಲ ಎಲ್ಲೂ ತಿರುಗಾಡೋಕ್ಕೆ ಕೊಡೋಲ್ಲ. ಶೆಡ್ಡಲ್ಲಿ 16 ಜನ ಇದ್ವಿ. ಅದರಲ್ಲೂ ಎಷ್ಟೋ ಜನ ನಾನು ಬಂದಾಗಲಿಂದ 9 ತಿಂಗಳಿಂದ ಒಂದು 300-400 ಜನ ಓಡೋದ್ರು. ಅಷ್ಟು ಜನ ಓಡಿದ್ರು. 5 ತಿಂಗಳು ಕೆಲಸ ಮಾಡಿ ಒಬ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ ಪಾಪ. ಅವರು ಎಂತೆಂಥ ಜನ ಬಡವರು ಕೂಲಿ ಮಾಡೋರೆಲ್ಲ ಬಂದು 5 ತಿಂಗಳು ಕೆಲಸ ಮಾಡಿ 5 ತಿಂಗಳು ಹೊಡೆದ್ಬಿಟ್ಟಾರೆ. ಹೊಡಿತಿದ್ರು. ಓಡೋದ್ರೆ ಹಿಡ್ಕೊಂಡು ಬಂದು ಹೊಡಿತಾರೆ. ಯಾರ್ಯಾರು? ಅವರು ಮೌನೇಶು ಮತ್ತು ಮಂಜು ಅವರ ನಾಗ. ತುಂಬ ಕಷ್ಟ. ಹೊಡೆದು ಎದುರ್ಕೊಂಡು ಎಷ್ಟೋ ಜನ. ಇನ್ನೂ 1 ವರ್ಷ ಆಯಿತು ₹1 ದುಡ್ಡು ನೋಡಿಲ್ಲ. ಅವನೊಬ್ಬ 1 ವರ್ಷ ಇವನು ವರ್ಷನೇ ಪಾಪ. ಬೇರೆ ಕೆಲಸ ಏನು ಅಂತ ಕರ್ಕೊಂಡ್ಬಂದು ಏನು ಬೇಕಾದ್ರೂ ಮಾಡಬೇಕು ಕೆಲಸ. ದಿನ ಕೆಲಸ ಇದ್ದೇ ಇರುತ್ತೆ. ಏನೇನು ಕೆಲಸ ಮಾಡಿಸ್ತಿದ್ರು? ಅದೇ ಶುಂಠಿ ಹಾಕೋದು, ಶುಂಠಿ ಕೀಳೋದು, ಶುಂಠಿ ಮೇಲೆ ಕೆಲ ಮಣ್ಣು ಹಾಕೋದು. ಅಲ್ಲಿ ನಿಲ್ಲಿಸಿ ಕೆಲಸ ಮಾಡಿಸ್ತಾರೆ. ಮುಂದೆ ಮಾಡ್ತೀವಿ ಅಷ್ಟು ಮಾಡಿದ್ರು ಬೈತಾರೆ. ಎಲ್ಲೆಲ್ಲೂ ಮಾಡೋದು ಎಲ್ಲೆಲ್ಲೂ ಮಾಡಿ ಕೂಡ ಕೆಲಸ ಮಾಡಿಸ್ತಾರೆ. ಕೂಡ ಹಾಕಿದ್ರಾ? ಕೂಡೋದನ್ನೆಲ್ಲ ರೂಮ್ ಇದೆ. ಏನು ಕೂಡ ಯಾರಿಗೂ ಗೊತ್ತಾಗಲ್ಲ ಅಂತ ಜಾಗ ಅದು. ಯಾವರು? ಸೆಟ್ನಳ್ಳಿ. ಗಂಗೂರು ಸೆಟ್ನಳ್ಳಿ ಜಾಗ. ಈಗ ನಮ್ಗೆ ಹೊರಗಡೆ ಚಾನ್ಸಸ್ಸೇ ಇಲ್ಲ ಅಲ್ಲ. ಏನೋ ₹1 ದುಡ್ಡು ಕೊಡಲ್ಲ. ಏನಾದ್ರು ಬೇಕು ಔಷಧಿ ಕೊಡ್ತಾರಾ? ತಂದು ಕೊಡ್ತಾರೆ. ದುಡ್ಡು ಕೊಡಲ್ಲ. ನಾನು ₹100 ಕೊಟ್ಟರೆ ಓಡೋಕೆ ಕೊಡ್ತಾರೆ. ಕೆಲಸ ಮಾಡೋದಾಗೆಲ್ಲ ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ನಿಮಗೆ ಫೋನ್ ಕೊಟ್ಟಿದ್ರು, ಇವನ್ನೆಲ್ಲ ನಮಗೆ ನೋಡಿಲ್ಲ ಅಂದರೆ ಇವನಿಗೆ ಬೈತಾರೆ. ಅವ್ನು ಮಂಜಾನ ಅಂತೀನಿ ನನ್ನ ಪಾಪ. ಅವ್ನು ಊರಿಗೆ ಹೋಗ್ಬೇಕಂತ 2 ದಿವಸದಿಂದ ಹೇಳ್ತಾ ಇದ್ದಾನೆ. ಅವ್ನು ಕಳೆದ 6 ತಿಂಗಳಾಯ್ತು ಅವ್ನಿಗೆ ಬಂದು. ಅವ್ನು ಕಳಿಸ್ತೀನಿ ಅಡ್ಮಿಟ್ ಆಗಬೇಕಂತ. ಹುಷಾರಿಲ್ಲ ಅವನಿಗೆ. ಮಂಜಾನ ಅಂತ ಡ್ರೈವರ್. ಅವನು ಮನೆ ಹತ್ರನೇ ಕೂರಿಸ್ಕೊಂಡ್ರು. ಆಮೇಲೆ ಇವನಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲೇ ತೋರಿಸಿದ್ರು. ಕರ್ಕೊಂಡ್ಬಂದು 10 ತಿಂಗಳು ಆಯಿತು. ಮಂಜಾನ ಡ್ರೈವರ್
ಪಾಪ ಹ್ಞೂ ಹುಷಾರಿಲ್ಲ ಅವ್ರಿಗೆ. ಹ್ಞೂ ಅವರು ಊರಿಗೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀನಿ ಅಂದರು. ಅವರು ಕಳಿಸ್ಲಿಲ್ಲ. ಹಾಂ ಬುಲೆರ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಹೆಂಗೆ ಮಾಡಿದ್ರು? ಹೊರಗಡೆ ಅಷ್ಟು ಟಾಯ್ಲೆಟ್ ಎಲ್ಲ ಹೊಲ್ದಾಗ ಇಲ್ಲ, ಏನಿಲ್ಲ. ಸಂಬಳನ ಕೊಟ್ಟಿಲ್ಲ. ಅವ್ರು ಕೊಟ್ಟರು ಎಣ್ಣೆ ಹಾಂ ಬಿಡಿಸೋದ್ರಲ್ಲಿ ಬಿಡಿ, ವಿಮಲ್ ತಿನ್ನೋದು ವಿಮಲ್ ಕೊಡೋದು ಅಷ್ಟೇ. ಅಷ್ಟೇ. ದುಡ್ಡು 1 ರೂಪಾಯಿ ಜುಮ್ಮಂದಲ್ಲಿ ಈಗ ನಿಮಗೆ ಕತೆ ಸ್ವಾಮಿ ಅಲ್ಲಿ ಜಾಗನೂ ಇಲ್ಲ ನಾನು ಹೋಗೋಕ್ಕೆ. ಅಲ್ಲ ಹಂಗೆ ಇದ್ದಾರೆ. ಹಾಂ ಈಗ ನಮ್ದು ಅರಸೀಕೆರೆ ಸ್ವಂತ ಹಾಂ ಜಾಗಲಲ್ಲೂ ಮನೆ ಇದೆ ನಮ್ಮದು. ಹಾಂ 15 ಕಿಲೋಮೀಟ್ರ್ ಇದ್ದು 12 ಕಿಲೋಮೀಟ್ರು ಚಟ್ನಳ್ಳಿಯಿಂದ ಜಾಗಲು ಹ್ಞೂ ನಮ್ಗೆ ಹೋಗೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಇವ್ರಿಗೆಲ್ಲ ಸಂಸಾರ ಇದೆ ನಮ್ದೆಲ್ಲ ಅಲ್ಲ, ಇವ್ರೆಲ್ಲರಿಗೂ ಸಂಸಾರ. ಎಲ್ಲರೂ ಇದ್ದಾರೆ, ಹಾಂ ಸಂಸಾರ ಎಲ್ಲ ಇದೆ. ಹಾಂ ದುಡ್ಡು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಕೆಲಸ ಎಲ್ಲರಿಗೂ ಸಂಸಾರ, ತಂದೆ ತಾಯಿ ಎಲ್ಲ ಇದ್ದಾರೆ. ಹೋಗೋಕ್ಕಾಗಿಲ್ಲ ಅಷ್ಟೆ. ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ. ನಿಮ್ಮ ಹೆಸರು? ಬರೀ ನನ್ನ ಹೆಸರು ಗೌಸ್ ಪಾಷಾ ಅಂತ. ಓ ಸ್ಪೆಷಲ್.